ಕೇಳ್ತಾ ಇದ್ದೀರಾ ಭಕ್ತಿ ಸ್ಟುಡಿಯೋ ರೇಡಿಯೋ ಸಿಟಿ 91.1 ಅಲ್ಲಿ ಆರ್ಜೆ ನಿಖಿತಾ ಜೊತೆ. ಪ್ರತಿ ಮನ್ವಂತರದಲ್ಲೂ ಕೂಡ ಕೆಲವು ಋಷಿಗಳ ಪಾತ್ರ ಬದಲಾಗ್ತಾ ಹೋಗುತ್ತೆ ಸಪ್ತ ಋಷಿಗಳಲ್ಲಿ. ಹಾಗೆ ಈ ಸಪ್ತ ಋಷಿಗಳ ಬಗ್ಗೆ ಮಾತಾಡ್ತಾ ಈ ಮನ್ವಂತರದಲ್ಲಿ ನಿನ್ನೆಯ ದಿನ ನಾವು ವಿಶ್ವಾಮಿತ್ರ ಋಷಿಗಳ ಬಗ್ಗೆ ತಿಳ್ಕೊಂಡ್ವಿ. ಹಾಗೆ ಇವತ್ತು ನಾವು ತಿಳ್ಕೊಳ್ತಾ ಇದ್ದೀವಿ ಶ್ರೀರಾಮನಿಗೆ ರಾಮ ಅಂತ ಹೆಸರಿಟ್ಟಂತಹ ಕುಲಗುರುಗಳಾದಂತಹ ರಾಜಗುರುಗಳಾಗಿರುವಂತಹ ವಸಿಷ್ಠ ಮುನಿಗಳು. ವಸಿಷ್ಠ ಮುನಿಗಳು ಸಪ್ತ ಋಷಿಗಳಲ್ಲಿ ಒಬ್ಬರು, ಬ್ರಹ್ಮನ ಮಾನಸ ಪುತ್ರರಲ್ಲಿ ಒಬ್ಬರು ಅಂತ ಹೇಳ್ತಾರೆ. ವಿಶ್ವಾಮಿತ್ರ ಋಷಿಗಳ ಬಗ್ಗೆ ನಾವು ತಿಳ್ಕೊಂಡ್ವಿ ಅಲ್ವಾ, ಗಾಯತ್ರಿ ಮಂತ್ರವನ್ನ ರಾಮ ಲಕ್ಷ್ಮಣನಿಗೆ ಅವರು ತಿಳಿಸಿಕೊಟ್ಟಿದ್ದು. ಮತ್ತೆ ವಿಶ್ವಾಮಿತ್ರರು ದಶರಥನ ಆಸ್ಥಾನಕ್ಕೆ ಬಂದಾಗ ಅಯೋಧ್ಯೆಯಲ್ಲಿ ರಾಮ ಲಕ್ಷ್ಮಣರನ್ನ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದಾಗ ದಶರಥ ಅವ್ರು ಇನ್ನೂ ಚಿಕ್ಕವರು, ರಾಮನನ್ನ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದಾಗ ಅವನು ಇನ್ನೂ ಚಿಕ್ಕವನು, ಅವನಿಗೇನು ಬರೋದಿಲ್ಲ ತಿಳಿದಿಲ್ಲ ಅಂತೆಲ್ಲ ಹೇಳಿದಾಗ ವಿಶ್ವಾಮಿತ್ರರಿಗೆ ಗೊತ್ತಿರುತ್ತೆ ರಾಮನಲ್ಲಿ ಎಂಥ ಒಂದು ಶಕ್ತಿ ಇದೆ ಅಂತ ಹೇಳಿ. ಆಗ ಅವರು ಕುಲಗುರುಗಳನ್ನೇ ಕೇಳೋದು ನೋಡಿ, ವಸಿಷ್ಠ ಮುನಿಗಳನ್ನ ಕೇಳಿದಾಗ ನೀನು ಅವರನ್ನ ಬಿಟ್ಟುಕೊಡ್ಬೇಕಾಗತ್ತೆ, ನಿನಗೆ ಆತನ ಪರಾಕ್ರಮದ ಬಗ್ಗೆ ತಿಳಿದಿಲ್ಲ ಅಂತ ದಶರಥ ರಾಜನಿಗೆ ವಸಿಷ್ಠ ಮುನಿಗಳು ಹೇಳ್ತಾರೆ ನೋಡಿ. ಮುಂದೆ ವಸಿಷ್ಠ ಮುನಿಗಳ ಆಜ್ಞೆಯ ಪ್ರಕಾರ ರಾಮ ಮತ್ತೆ ಲಕ್ಷ್ಮಣರನ್ನ ವಿಶ್ವಾಮಿತ್ರರ ಜೊತೆಗೆ ಕಳಿಸ್ಕೊಡಲಾಗುತ್ತೆ. ವಸಿಷ್ಠ ಮುನಿಗಳು ಸಾಕಷ್ಟು ವಿಚಾರದಲ್ಲಿ ಸೂರ್ಯವಂಶದ ರಾಜಗುರುವಾಗಿದ್ದು ಎಷ್ಟೋ ನಿರ್ಧಾರಗಳಿಗೆ ಸಹಾಯ ಮಾಡಿರುವಂತದ್ದಿದೆ. ಕೇಳ್ತಾ ಇದ್ದೀರಾ ಭಕ್ತಿ ಸ್ಟುಡಿಯೋ ರೇಡಿಯೋ ಸಿಟಿ 91.1 ಅಲ್ಲಿ ಆರ್ಜೆ ನಿಖಿತಾ ಜೊತೆ.